ನಮಸ್ಕಾರ ಎಲ್ಲರಿಗೂ. ಎಲ್ಲವೂ ಆದ ಒಂದು ಶಕ್ತಿಗೆ ಶರಣಾಗಿ ನಮಿಸುತ್ತಾ ಇವತ್ತಿನ ವಿಷಯ ಬಂದು ಸಾಮಾನ್ಯವಾಗಿ ಮನುಷ್ಯ ಸುಖನೇ ಅನುಭವಿಸೋಕ್ಕೆ, ಈಗ ನಾನಾಗಿರ್ಬೋದು ಅಥವಾ ಯಾರಾಗಿರ್ಬೋದು, ಸುಖನೇ ಅನುಭವಿಸುವಂಥ ಒಂದು ಕಡೆಗೆ ಗಮನ ಕೊಡ್ತೀವಿ ಹೊರತು ಒಂದು ನಮ್ಮ ಪಾಪ ಕರ್ಮಗಳು ಈ ಏನಿದೆ, ನಮ್ಮ ಯೋಗ್ಯತೆ ಬೇರೆ, ಯೋಗ ಬೇರೆ. ನಮ್ಮ ಯೋಗಾನುಸಾರ ನಾವು ಅನುಭವಿಸೋಕ್ಕೆ ನಾವು ಸಿದ್ಧರಿರೋದಿಲ್ಲ ಜೀವನದಲ್ಲಿ. ಎಲ್ಲ ಇವತ್ತಿನ ಪ್ರಪಂಚ ಹೇಗಿದೆ ಆ ಥರನೇ ನಾವು ಬದುಕಬೇಕು ಅಂತ ಸಾಮಾನ್ಯವಾಗಿ ಆಸೆ ಪಡೋದು ಸಾಮಾನ್ಯ. ಈಗ ಸೈಕಲ್ ಹೋಗ್ತಿರೋರು ಗಾಡಿ ತೊಗೋಬೇಕು, ಒಂದು ಟೂ ವೀಲರ್ ತೊಗೋಬೇಕು ಅಂತ ಆಸೆ ಪಡೋದು ಸಾಮಾನ್ಯ. ಅದೇ ಟೂ ವೀಲರ್ ಹೋಗೋರು ಕಾರ್ ತೊಗೋಬೇಕು ಅಂತ, ಕಾರಲ್ಲಿ ಹೋಗೋರು ಮತ್ತೊಂದು ರೀತಿಯಲ್ಲಿ ಆಸೆ ಪಡೋದು ಅಥವಾ ಅಂದ್ಕೊಳ್ಳೋದು ಸಾಮಾನ್ಯ. ಆದರೆ ಅದು ಅವ್ರಿಗೆ ದಕ್ಕಬಹುದಾದಂತಹ ಒಂದು ವಿಷಯ ಆಗಿರುತ್ತಾ, ಅವ್ರಿಗೆ ಆ ಯೋಗ ಇರುತ್ತಾ, ಅವರ ಪಾಪ ಕರ್ಮಾನುಸಾರ ಅದನ್ನು ಅವರು ಸ್ವೀಕರಿಸುವಂತಹ ಒಂದು ಸ್ಥಿತಿಗತಿಯಲ್ಲಿ ಇರ್ತಾರ ಅನ್ನೋದು ಪ್ರಶ್ನೆ ಆಗಿರುತ್ತೆ. ಜೀವನದಲ್ಲಿ ಇವತ್ತು ಎಲ್ಲ ಓಡ್ತಾ ಇದ್ದೀವಿ. ಪ್ರತಿಯೊಂದು ಜನರು ಜೀವನದಲ್ಲಿ ಓಡ್ತಾನೆ, ಒಂಥರ ರನ್ನಿಂಗ್ ರೈಸ್ ಥರನೇ ಓಡ್ತಾ ಇರ್ತೀವಿ. ಈ ರೇಸಲ್ಲಿ ಒಂದು ರನ್ನಿಂಗ್ ರೇಸ್ ಅಂತ ಉದಾಹರಣೆಗೆ ತೊಗೊಂಡ್ರೆ ಎಲ್ಲರೂ ಗೆಲ್ತಾರೆ ಅಂತ ಇಲ್ಲಲ್ಲ, ಒಂದು 3-4 ಜನ ಬರ್ಬೋದು. ಇನ್ನು ಉಳಿದಿರೋರು ಭಾಗವಹಿಸಿದ್ದಾರೆ ಅನ್ನೋ ಒಂದು ಆಟದಲ್ಲಿ ಒಂದು ಇದಿರುತ್ತೆ. ಹಾಗೆಯೇ ಈ ಜೀವನದಲ್ಲಿ ಈಗ ನಮ್ಮ ಒಂದು ಈ ಎಲ್ಲ ಆಸೆ, ಈ ಎಲ್ಲ ಒಂದು ಇದರಲ್ಲಿ ನಾವು ಓಡ್ತಿರೋ ಸ್ಪೀಡಲ್ಲಿ ನಾವೆಲ್ಲ ಗೆಲ್ತೀವಿ ಅನ್ನೋದು ಅಂದ್ಕೊಳಕ್ಕೆ ಹೋಗ್ಬಾರ್ದು. ಪ್ರಯತ್ನ ಪಡಬೇಕು, ಗೆಲ್ತೀವಿ ಅಂತ ಅಂದ್ಕೊಳಕ್ಕೆ ಹೋಗ್ಬಾರ್ದು. ಈ ಥರ ನಾವು ಅದನ್ನು ಅಚೀವ್ ಮಾಡ್ತೀವಿ ಅಂತ ಒಂದು ಕಾನ್ಫಿಡೆಂಟ್ ಇರಬೇಕು. ಆದರೆ ಅದನ್ನು ದಕ್ಕಿಸ್ಕೊಳ್ಳಬೇಕು ಅಂತ ಒಂದು ತುಂಬ ಅತಿಯಾದ ಒಂದು ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿರಬಾರ್ದು. ಹಾಗಾಗಿ ಕರ್ಮನ, ಈ ಒಂದು ಪಾಪಗಳನ್ನ ಸವೆಯೋಕ್ಕೆ ಸಿದ್ಧರಾಗಿರಬೇಕು. ನಮ್ಮ ಜೀವನದಲ್ಲಿ ನಾವು ಅದನ್ನು ಅನುಭವಿಸೋದಕ್ಕೆ ಸಿದ್ಧರಾಗಿರಬೇಕು. ಇವತ್ತು ಏನೇ ತೊಗೊಂಡ್ರೂ ಸ್ಯಾಟಿಸ್ಫೈಡ್ ಅನ್ನೋದು ಸಿಗೋದಿಲ್ಲ. ಈಗ ಎಕ್ಸಾಂಪಲ್ ಒಂದು ಫೋನ್ ತೊಗೊಳ್ತೀವಿ ಅಂತ ಹೇಳಿದ್ರೆ, ಈಗ ನಾನು ಯೂಸ್ ಮಾಡ್ತಾ ಇರೋದು ಒಂದು Vivo Y11 ಅಂತ ಅನಿಸುತ್ತೆ. ಇದು ತೊಗೊಂಡ್ರೆ ನನಗೇನು ಸಮಾಧಾನ ಇದೆಯಾ? ಇಲ್ಲ, ಇದಕ್ಕಿಂತ ಇನ್ನೊಂದು 4000 ಇನ್ವೆಸ್ಟ್ ಮಾಡಿದ್ರೆ ಇನ್ನೊಂದು ಯಾವುದೋ ಚೆನ್ನಾಗಿದೆ ಅಂತ, ಅದು ತೊಗೊಂಡ್ರೆ ಇಲ್ಲ ಇನ್ನೊಂದು ಅಪ್ಗ್ರೇಡ್, ಇನ್ನೊಂದು ಯಾವುದೋ ಬೇರೆ ಇದೆ ಅಂತ, ಈ ಥರ ಹೋಗ್ತಾನೇ ಇರುತ್ತೆ. ಆದರೆ ನನ್ನ ಸಂಪಾದನೆ ಎಷ್ಟು, ನನ್ನ ಬರ್ತಿರುವಂತಹ, ನಾನು ದುಡಿತಿರುವಂತಹದ್ದು ಅಥವಾ ನನಗೆ ಸಿಗ್ತಿರುವಂಥದ್ದು ಏನದು, ಅದರ ಮೇಲೆ ಇರಬೇಕಲ್ವ ನನ್ನ ಆಸೆ ಆಕಾಂಕ್ಷೆಗಳು. ಅದರ ಅನುಸಾರವಾಗಿ ಇರಬೇಕಾಗುತ್ತೆ. ಇವತ್ತಿನ ಮನುಷ್ಯನ ಎಲ್ಲ ಒಂದು ಆಕಾಂಕ್ಷೆಗಳು ತುಂಬ ಉನ್ನತ ಮಟ್ಟದಲ್ಲಿ ಈ ರೀತಿ ಇರೋದರಿಂದ ಕಾನೂನು ಬಾಹಿರ, ಅಂದರೆ ಲೀಗಲಾಗಿ ಸಂತೋಷನ ತನಗೆ ಬೇಕಾದಂತಹ ಒಂದು ಇದನ್ನು ಆಧ್ಯಾತ್ಮಿಕವಾಗೋ ಅಥವಾ ಒಂದು ದೈವಿ ಕೃಪೆಯಿಂದನೋ ಅಥವಾ ಮತ್ತೊಂದು ದೈವಿಕವಾಗೋ ಅಥವಾ ಒಂದು ಕಾನೂನಾತ್ಮಕವಾಗಿ ಎಷ್ಟು ಪರ್ಸೆಂಟು ಮನುಷ್ಯ ಇವತ್ತು ಆ ರೀತಿಯಲ್ಲಿ ಅನುಭವಿಸೋಕ್ಕೆ ಸಿದ್ಧನಿಲ್ಲ. ಕಾನೂನಾತ್ಮಕವಾಗಿ ಅಥವಾ ಒಂದು ದೈವ ಇಚ್ಛೆಯ ಪ್ರಕಾರ ಒಟ್ಟಿನಲ್ಲಿ ಪಡೆಯಲೇಬೇಕು. ಸೋತರೂ ಪರವಾಗಿಲ್ಲ, ಯಾವುದೋ ಒಂದು ರೀತಿಯಲ್ಲಿ ಇನ್ನೊಬ್ಬನ ಸೈಡ್ಗೆ ತಳ್ಳಿಯಾದರೂ ಅದನ್ನು ಪಡ್ಕೊಳ್ಬೇಕು ಅಂತ ಅವನಿಗೆ ಅದು ಯೋಗ ಇಲ್ಲ. ಆದರೆ ಸೈಡ್ಗೆ ಇನ್ನೊಬ್ಬನ ತಳ್ಳಿಯೋ ಅಥವಾ ಮಗದೊಂದೋ ಮಾಡಿ ಅಥವಾ ಕಾನೂನು ಬಾಹಿರವಾಗಿ ಅಥವಾ ಅವನು ಯೋಗ ಇಲ್ಲದೋದ್ರೂ ಆ ಯೋಗನ ಅವನೇ ಕ್ರಿಯೇಟ್ ಮಾಡ್ಕೊಂಡಿರ್ತಾನೆ. ಅವನ ಪಾಪನ ಅವನು ಸವಿದಿರಲ್ಲ ಅಥವಾ ಅವನ ಯೋಗನ ಅವನು ಅನುಭವಿಸಿರಲ್ಲ. ಈಗ ನನ್ನ ಯೋಗದ ಪ್ರಕಾರ, ಈಗ ನಾನು ಆಸೆ ಪಡ್ಬೋದು ದೊಡ್ಡ ಯಾವುದೊಂದು ಕೆಲಸ ಅಂತ ಆಸೆ ಪಡ್ಬೋದು. ನನ್ನ ಯೋಗದ ಪ್ರಕಾರ ನಾನು ಯಾವುದೋ ಒಂದು ಮೂಟೆ ಹೊರೋ ಕೆಲಸನೋ ಅಥವಾ ಈ ಥರ ಯಾವುದಾದ್ರು ಒಂದು ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕೆ ನನಗೆ ಇದ್ದಿದ್ದರೆ ಅದು ನಾನು ಮಾಡಲೇಬೇಕು. ನನ್ನ ಹತ್ರ ರೆಡಿ ಇರಬೇಕಾಗುತ್ತೆ. ಅದನ್ನು ಬಿಟ್ಟು ನಾನು ಮೀರಿ ಕನಸು ಕಾಣ್ಬೋದು. ಆದರೆ ಅದನ್ನೆಲ್ಲನೂ ಕರ್ಮ ಪಾಪಗಳನ್ನ ಸೇವೆಯಕ್ಕೆ ಸಿದ್ಧನಾಗಿರಬೇಕು. ಆ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಬೇಕು ಹೊರತು ತನ್ನ ಪಾಪ ಕರ್ಮವನ್ನು ವಿರೋಧಿಸಿ ಮತ್ತೊಂದು ಕಾನೂನು ಬಾಹಿರ ಅಥವಾ ಕರ್ಮದ ಪಾಪದ ವಿರೋಧವಾದಂತಹ ಒಂದು
ಸ್ಥಿತಿಗೆ ಇವತ್ತು ತಲುಪ್ತಿರೋದು ತನ್ನ ಆಸೆ ಬಯಕೆಯಿಂದ ಮನುಷ್ಯ ಮಾಡ್ಕೊಳ್ತಿರುವಂಥ ತನ್ನದೇ ಆದಂಥ ಒಂದು ಕಾನೂನಾಗಿದೆ. ಅದರಿಂದನೇ ಒಂದು ಮರೆಯದೇ ಇವತ್ತು ಸಮಾಜದಲ್ಲಿ ಅನ್ನುವಂತಹ ಒಂದು ಭ್ರಮೆ, ಜನರಿಂದ ಪಡ್ಕೊಳ್ಳುವಂಥ ಒಂದು ಬೆಲೆ ಅನ್ನುವಂಥ ಭ್ರಮೆ. ಇದರಲ್ಲಿ ಅವನು ಹುಟ್ಟಿನ ಒಂದು ಉದ್ದೇಶ ಈಡೇರೋದಿಲ್ಲ. ನಂತರ ಅವನು ಅವನು ಕರ್ಮ ಏನಿದೆ ಅದನ್ನು ಸವಿಯೋದಿಲ್ಲ. ಇನ್ನೂ ಹೆಚ್ಚು 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 ಅದರ ವಿರೋಧವಾದಂತಹ ಪಾಪ ಕರ್ಮಗಳನ್ನ ಮಾಡ್ತಾ ಹೋಗ್ತಾನೆ. ಇವತ್ತು ಏನೇ ಆಗಿರ್ಬೋದು, ಇವತ್ತು ಒಂದು ಹಣ ಮಾಡಿ ದುಡ್ಡು ಮಾಡಿ ಮನೆ ಮಾಡ್ಕೊಳ್ಬೋದು. ಅವನಿಗೆ ಬೇಕಾದಂತಹ ಆಸೆ ಅವನಿಗೆ ಏನಿದೆ ಅದರ ತಕ್ಕಗೆ ಹಲವು ಉಪಕರಣಗಳು ಈ ಥರ ಎಲ್ಲ ಪಡ್ಕೊಳ್ಬೋದು. ಅದರ ಮೇಂಟೆನೆನ್ಸು ಹಾಗೇ ಇರುತ್ತೆ. ಹಾಗೆ ಎಷ್ಟೇ ಸಂಪಾದನೆ ಮಾಡಿದ್ರೂ ಆ ಮನುಷ್ಯ ಮಧ್ಯಮ ಅಥವಾ ಹೇಗಿರ್ತಾರೆ, ಒಂದು ಏಳಿಗೆ ಅನ್ನೋದು ಇರೋಲ್ಲ. ಅವನ ಒಂದು ತೃಪ್ತಿ ಅನ್ನೋದು ತುಂಬ್ಕೊಳ್ಳೋಕ್ಕೆ ಸಾಧ್ಯ ಇರೋಲ್ಲ. ಈ ಆಸೆ ಅನ್ನೋದಿದ್ದರೆ ಶ್ರೀಮಂತನು ಬಡವನಾಗೇ ಇರ್ತಾನೆ. ಹಾಗಾಗಿ ಇದು ಯೋಗವನ್ನು ಮೀರಿ ಅನುಭವಿಸೋದು ಇದೆಯಲ್ಲ, ಅದು ತನ್ನ ಪಾಪವನ್ನು ಕರ್ಮಗಳನ್ನು ಅನುಭವಿಸದೆ ತನ್ನ ಜೀವದ ದೇಹದ ಉದ್ದೇಶವನ್ನು ಮೀರಿ ಒಂದು ದೈವದ ನಿಯಮದ ಅಥವಾ ಇವತ್ತಿನ ಕಾನೂನಿನ ನಿಯಮದ ವಿರುದ್ಧವಾಗಿ ಅನುಭವಿಸುವಂತಹ ಒಂದು ಸಂತೋಷ ಆಗಿರುತ್ತೆ. ತನ್ನ ಪಾಪಗಳನ್ನ ಕರ್ಮಗಳನ್ನ ಬಂದಾಗೆ ಸವಿಬೇಕು. ಈಗ ನನ್ನ ಒಂದು ಇದರಲ್ಲಿ ಈಗ ನಾನು ಆಸೆ ಪಡ್ಬೋದು, ಏನು ನೋಡಿದ್ರೆ ಪ್ರಪಂಚದಲ್ಲಿ ಎಲ್ಲನೂ ಇದು ಬೇಕು ಅಂತ ಆಸೆ ಪಡ್ಬೋದು. ಆದರೆ ಆಗುತ್ತಾ? ಪ್ರಯತ್ನ ಪಡಬೇಕು, ಆದರೆ ಆಗುತ್ತಾ? ಅಷ್ಟಲ್ಲಿರಬೇಕು, ಪ್ರಯತ್ನ ಅನ್ನೋದಿರಬೇಕು. ಆಸೆ ಅನ್ನೋದು ತುಂಬ ಅತಿ ಆಸೆ ಆಗಬಾರ್ದು. ಅದರಿಂದ ಇನ್ನೊಬ್ಬರ ಜೀವನವೂ ಹಾಳಾಗುತ್ತೆ. ತಾನು ಗುರಿ ತಲುಪಲ್ಲ, ಮತ್ತೊಬ್ಬನು ಗುರಿ ತಲುಪೋಕ್ಕೆ ಬಿಡಲ್ಲ. ಈಗ ನಿಮಗೆ ಇನ್ನೊಂದು ಹೇಳಬೇಕು ಅಂತಂದರೆ, ಸಾಮಾನ್ಯವಾಗಿ ನೀವು ನೋಡಿರ್ತೀರ ರೋಡಲ್ಲಿ ಭಿಕ್ಷೆ ಬೇಡರು ಅನ್ನೋದು ಬಿಟ್ಟು ಹುಚ್ಚರು ಅಂತ ಹೇಳ್ತಾರೆ. ನಾವು ಅದನ್ನು ಆ ಥರ ಎಲ್ಲ ಪರಿಗಣಿಸಲ್ಲ, ಹುಚ್ಚರು ಅಂತ ಹೇಳ್ತಾರೆ. ಈಗ ಅಲ್ದಾಡ್ತಿರ್ತಾರೆ, ಯಾರಿಗೂ ಅವರು ಜನಜೀವನಕ್ಕೆ ಸಂಪರ್ಕದಲ್ಲಿ ಇರಲ್ಲ. ಇಲ್ಲಿಂದಲ್ಲಿ ಓಡಾಡ್ತಿರ್ತಾರೆ, ಅವ್ರದ್ದೇ ಆದಂಥ ಲೋಕದಲ್ಲಿ ಓಡಾಡ್ತಿರ್ತಾರೆ. ಬಟ್ಟೆ ಎಲ್ಲ ಕೊಳೆ ಮಾಡಿಕೊಂಡು ಹರ್ಕೊಂಡು ಈ ಥರ ಓಡಾಡ್ತಿರ್ತಾರೆ. ಅವ್ರನ್ನ ನೋಡ್ಬೇಕಾದ್ರೆ ಮನುಷ್ಯ ತುಂಬ ಒಂಥರ ನೋಡ್ತಾನೆ. ಅದನ್ನು ನಾನು ಅವ್ರನ್ನ ನೋಡ್ಬೇಕಾದ್ರೆ ನಮಸ್ಕಾರ ಮಾಡಿಕೊಂಡೆ ಅವ್ರಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತೀನಿ. ನಮಸ್ಕಾರ ಮಾಡಿ ಅವ್ರಿಗೆ ತುಂಬ ಅರ್ಹರಾಗಿರ್ತಾರೆ, ಅವರು ಶ್ರೇಷ್ಠರಾಗಿರ್ತಾರೆ. ಅವರು ಯಾಕೆ ಅಂತ ಹೇಳಿದ್ರೆ, ಅವರು ತನ್ನ ಪಾಪ ಕರ್ಮಗಳನ್ನು ಈ ಜನ್ಮದಲ್ಲಿ ಏನಾಗಿದೆ ಅದನ್ನು ಅನುಭವಿಸ್ತಾ ಇರ್ತಾರೆ. ಅವ್ರನ್ನ ಏನೋ ಮಾಡಿದ್ದಾರೆ, ಏನೋ ಅನುಭವಿಸ್ತಾರೆ ಅಂತ ಹೇಳ್ಬೋದು. ಆದರೆ ಅನುಭವಿಸ್ತಾ ಇದ್ದಾರೆ ನಿಯತ್ತಾಗಿ ಒಂದು ಪಾಪಕರ್ಮಗಳನ್ನು ಅವರು ನಿಯತ್ತಾಗಿ ಅನುಭವಿಸ್ತಾ ಇದ್ದಾರೆ. ಆದರೆ ನಾವೇನು ಮಾಡ್ತಿದ್ವಿ ದಿನನಿತ್ಯ ಜೀವನಗಳಲ್ಲಿ, ಇವತ್ತು ಏನು ತಪ್ಪು ಮಾಡಿದ್ವೋ ನಾಳೆ ಏನು ತಪ್ಪು ಮಾಡ್ತಿದ್ವೋ ತಪ್ಪು ಮಾಡ್ತಾನೆ ಇರ್ತೀವಿ. ಪಾಪಕರ್ಮಗಳನ್ನು ಇನ್ನೂ ಹೆಚ್ಚು ಮಾಡ್ಕೊಳ್ತಾನೆ ಇದ್ದೀವಿ. ಯಾಕೆಂದರೆ ನಮ್ಮ ಆಸೆ ಆಕಾಂಕ್ಷೆಗಳು, ನಮ್ಮ ಕರ್ಮ ಯೋಗ ಪಾಪವನ್ನು ಮೀರಿ ಬಯಸ್ತಾರೋ ಅಂತಹ ಕೆಲವೊಂದು ಆಸೆಗಳು, ಬಯಕೆಗಳು. ಹಾಗಾಗಿ ಇದರಿಂದ ನಮ್ಮ ಹುಟ್ಟಿನ ಉದ್ದೇಶ, ದೇಹದ ಹಲವು ಉದ್ದೇಶಗಳನ್ನು ನಾವು ಮಾಡದೆ ಇನ್ನೂ ಹೆಚ್ಚು ಪಾಪಕರ್ಮಗಳಲ್ಲಿ ತೊಡಗಿರ್ತಾ ಇರ್ತೀವಿ. ಆದರೆ ಅವರು ತನ್ನ ಪಾಪಕರ್ಮಗಳನ್ನ ಸವಿದು ಹೋಗ್ತಾರೆ. ಒಂದು ಬಟ್ಟೆ ಕೊಳೆ ಇರದಿರುವಂತಹ ಬಟ್ಟೆ ಹೇಗೆ ಅದನ್ನು ಶುಭ್ರಗೊಳಿಸ್ಬೇಕಂದ್ರೆ ಅದನ್ನು ಉಜ್ಜಿ ಬಡಿದು ಒಗೆದು ಆಮೇಲೆ ಹಿಂಡಿ ಒಣಗಾಕಿ ಆಮೇಲೆ ಅದು ಒಣಗದ ಮೇಲೆ ಧರಿಸೋಕ್ಕೆ ಹೇಗೆ ಶ್ರೇಷ್ಠವಾಗಿರ್ತದೆ ಅಲ್ವಾ? ಹಾಗೆ ಒಬ್ಬ ವ್ಯಕ್ತಿ ತನ್ನ ಪಾಪಕರ್ಮಗಳನ್ನು ಜೀವನದಲ್ಲಿ ಇದೇ ಒಂದು ಪ್ರಾಮಾಣಿಕತೆಯಿಂದ ಅನುಭವಿಸಿ ಅವನು ಹೋದರೆ ಅದೇ ಒಂದು ಶುಭ್ರವಾದಂತಹ ಒಂದು ಬಟ್ಟೆಗೆ ಹೋಲ್ತಾನೆ. ಹಾಗಾಗಿ ನಿಯತ್ತಾಗಿ ಅಥವಾ ಇವತ್ತೇನಿದೆ ನನ್ನ ಯೋಗಾನುಸಾರ ಪ್ರಯತ್ನ ಇರಬೇಕು, ನನ್ನ ಇಚ್ಛಾನುಸಾರ ನನಗೇನು ಸಿಗುತ್ತೆ ಅಷ್ಟರಲ್ಲಿ ನನ್ನ ಜೀವನ ಇರಬೇಕು, ನನ್ನ ಒಂದು ಬಯಕೆ ಇರಬೇಕು. ಇವತ್ತು ನಾನು ಯೂಸ್ ಮಾಡ್ತಿರೋದು ಸಾಮಾನ್ಯವಾಗಿ ಇದು ಯಾವುದೋ Y11 ಯಾವುದೋ ಇದೆ ಫೋನು,
ಇನ್ನೂ ಇದೆಯಲ್ಲ ನೆಕ್ಸ್ಟ್ ವರ್ಷನು, ಯಾಕೆ ನನಗೆ ತೊಗೊಳಕ್ಕಾಗ್ತಿಲ್ಲ. ನಾನು ಆಸೆ ಪಡ್ಕೊಂಡು ಕೂತ್ರೆ ನಾನು ಇನ್ನೊಂದು ಮತ್ತೊಂದು ಅದಕ್ಕೋಸ್ಕರ ಇನ್ನೊಂದೇನೋ ಒಂದು ಮಾಡ್ಬೋದು, ಆದರೆ ಒಳ್ಳೆ ರೀತಿಯಲ್ಲಿ ಪ್ರಯತ್ನ ಪಟ್ಟರೆ ಮಾಡ್ಬೋದು. ಆದರೆ ಇನ್ನೂ ಬೇಕು ಅಂತ ಹೋಗಿ ಬೇರೆ ಬೇರೆ ರೀತಿ ದಾರಿ ಹಿಡಿದು ಅದು ನಂದಲ್ಲದೇ ಇರೋಂಥದ್ದನ್ನ ನಾನು ಪಡ್ಕೊಳ್ಳೋದ್ರಲ್ಲಿ ಏನೂ ಇದಿಲ್ಲ. ಹಾಗಾಗಿ ನಂದು ಪ್ರಯತ್ನ ಇರಬೇಕು, ನ್ಯಾಯ ರೀತಿಯಲ್ಲಿ ಇರಬೇಕು, ಕರ್ಮಗಳನ್ನ ಸವಿತಾ ಇರಬೇಕು. ಯೋಗನ ಏನಿದೆ ಅಂಥ ಯೋಗನ ಉಪಯೋಗಿಸ್ಕೊಳ್ಬೇಕು. ಪಾಪಕರ್ಮಗಳನ್ನ ಆಗೋದಷ್ಟು ಸವಿದು ಈ ದೇಹನ, ಈ ಬಟ್ಟೆ ಆಗಿರುವಂಥ ಈ ದೇಹನ ಬಿಟ್ಟು ಆತ್ಮ ಒಂದು ಶುಭ್ರತೆಯಿಂದ ಹೊರಗಡೆ ದಾಟಬೇಕಾಗುತ್ತೆ. ಇವತ್ತೆಷ್ಟೋ ದೇವತೆಗಳು ಬಂದು ಹೋಗಿದ್ದಾರೆ. ಶ್ರೀರಾಮ ಆಗಿರ್ಬೋದು, ಈ ಥರ ಎಷ್ಟೋ, ಹರಿಶ್ಚಂದ್ರ, ಇವರೆಲ್ಲ ತನ್ನ ಪಾಪ ಕರ್ಮಗಳನ್ನ ಹೇಗಿದೆ ಇದ್ದಂಗೆ ಅನುಭವಿಸಿದ್ರು. ಮನಸ್ಸು ಪಟ್ಟಿದ್ರೆ ಅವರು ಸುಖ ಅನುಭವಿಸ್ಬೋದಾಯಿತು, ಆದರೆ ಅವರೆಲ್ಲ ದುಃಖನ ಅನುಭವಿಸಿ ಹೋಗಿರೋರು. ನೀವು ದೇವರು, ಸಾಮಾನ್ಯವಾಗಿ ದೇವರು ಅಂತ ಹೇಳಿದ್ರೆ ಎಲ್ಲ ಶಕ್ತಿ ಇರುವಂಥವ್ರು ಹಾಗೆ ಹೀಗೆ ಅಂತ ಅಂದ್ಕೊಳ್ಳೋದು ಸಾಮಾನ್ಯ. ಆದರೆ ದೇವರು ಅಂದರೆ ತುಂಬ ಪ್ರಕೃತಿಗೆ ತುಂಬ ಹತ್ತಿರವಾಗಿರ್ತಾರೆ. ಆ ದೇಹ ಅನ್ನೋದಿದೆಯಲ್ಲ ತುಂಬ ಹತ್ತಿರವಾಗಿರುತ್ತೆ. ಆ ದೇಹಕ್ಕೆ ತುಂಬ ಆಸೆ ಬಯಕೆಗಳು ನಮ್ಮ ಸಾಮಾನ್ಯ ಮನುಷ್ಯರು ಇದೆಯವಲ್ಲ ಅದಕ್ಕಿಂತ ಜಾಸ್ತಿನೇ, 10 ಪಟ್ಟು ಜಾಸ್ತಿನೇ ಇರುತ್ತೆ. ಆದರೆ ಅದು ಎಲ್ಲನೂ ಅವರು ನಿಯಂತ್ರಣಕ್ಕೆ ತಂದು ನಿಯಂತ್ರಣದಲ್ಲಿಟ್ಟು ಜೀವನ ನಡೆಸಿ ಕಳೆದು ಹೋಗಿರ್ತಾರೆ. ಇಲ್ಲಿದೆಲ್ಲ ಜೀವನ ಮಾಡಿ ಹೋಗಿರ್ತಾರೆ ಅಂತ ಒಂದು ಆದರ್ಶ ಇವ್ರನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ದೇವರು ಅಂತ ಅವ್ರನ್ನ ಪಕ್ಕಕ್ಕೆ ಸರಿಸದೆ ಆ ದೇವ ಜೀವನವನ್ನು ನಾವು ಅನುಸರಿಸಬೇಕು, ಜೈವ ಜೀವನಕ್ಕೆ ಕಾಲಿಡಬೇಕು. ಹಾಗಾಗಿ ನಮ್ಮ ಇಚ್ಛಾನುಸಾರ ನಮಗೇನಿದೆ ಆ ಪಾಪ ಕರ್ಮಗಳನ್ನ ಸವಿಯೋದಕ್ಕೆ ನಾವು ಸಿದ್ಧರಾಗಿರಬೇಕು ಅಂತ ಈ ಸಮಯದಲ್ಲಿ ಈ ಸಮಯನ ಉಪಯೋಗಿಸ್ಕೊಂಡಿದ್ದೀನಿ. ಇನ್ನೂ ಹಲವು ವಿಚಾರಗಳನ್ನ ಹಂಚ್ಕೊಳ್ಳುವಂಥದ್ದಿದೆ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ ಇನ್ನೂ ವಿಚಾರಗಳಿದೆ. ಅದರಲ್ಲಿ ಮೊದಲನೇ ಒಂದು ಸುಮಾರು ದಿನಗಳ ನಂತರ ಇದೊಂದು ಪ್ರಯತ್ನ ಅಷ್ಟೇ. ಮುಂದಿನ ದಿನಗಳಲ್ಲಿ ಇನ್ನೂ ಏನಾದರೂ ಪ್ರಯತ್ನ ಇರುತ್ತೆ. ಬೆಂಬಲಿಸಿ, ಸಬ್ಸ್ಕ್ರೈಬ್ ಮಾಡಿ. ಹಲವು ವಿಚಾರಗಳಿದೆ ಶಾಂತಿಯುತವಾಗಿ. ಆಸಕ್ತಿ ಇರುವವರು ವೀಕ್ಷಿಸಿ, ಆದಷ್ಟು ಈ ಒಂದು ಪಾಲನೆಯಲ್ಲಿ ತೊಡಗಿ. ನಾಳೆ ಏನಾಗ್ಬೋದು ಅದು ಗೊತ್ತಿಲ್ಲದಿರೋಂಥ ವಿಚಾರ. ಇವತ್ತು ಏನಾಗಿದ್ದೀವಿ ಅನ್ನೋದು ಒಂದು ಇದಿರಬೇಕು, ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ನ್ಯಾಯವಾಗಿದ್ದೀವಿ ಅನ್ನೋದು ಅಲ್ವಾ. ನಮಸ್ಕಾರ. ಎಲ್ಲವೂ ಆದ ಒಂದು ಶಕ್ತಿಗೆ ಶರಣಾಗಿ ನಮಿಸುತ್ತಾ ನಮಸ್ಕಾರ.